ದಕ್ಷಿಣ ಆಫ್ರಿಕಾದ ಮಾಜಿ ವೇಗದ ಬೌಲಿಂಗ್ ದಂತಕಥೆ ಡೇಲ್ ಸ್ಟೇನ್ ಮಾರ್ಚ್ 8ರ ಭಾನುವಾರ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಟೀಮ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವಿನ ಬಹುನಿರೀಕ್ಷಿತ ಟಿ20 ವಿಶ್ವಕಪ್ 2026ರ ಫೈನಲ್ಗೆ ಮುಂಚಿತವಾಗಿ ತಮ್ಮ ದಿಟ್ಟ ಭವಿಷ್ಯವನ್ನು ನೀಡಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಅಹಮದಾಬಾದ್ನಲ್ಲಿ 1,30,000ಕ್ಕೂ ಹೆಚ್ಚು ಪ್ರೇಕ್ಷಕರ ಸಮ್ಮುಖದಲ್ಲಿ ಟ್ರೋಫಿಗಾಗಿ ಪೈಪೋಟಿ ನಡೆಸಲಿವೆ. ಮೆನ್ ಇನ್ ಬ್ಲೂ ತಮ್ಮ ಸತತ 2ನೇ ಟಿ20 ವಿಶ್ವಕಪ್ ಗೆಲುವು ಮತ್ತು ಒಟ್ಟಾರೆ 3ನೇ ಗೆಲುವಿನ ಗುರಿಯನ್ನು ಹೊಂದಿದ್ದು, ಬ್ಲ್ಯಾಕ್ ಕ್ಯಾಪ್ಸ್ ಏಕದಿನ ಮತ್ತು ಟಿ20 ತಮ್ಮ ಮೊದಲ ವಿಶ್ವಕಪ್ ಪ್ರಶಸ್ತಿಯನ್ನು ಎದುರು ನೋಡುತ್ತಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ಟಿ20 ವಿಶ್ವಕಪ್ ಫೈನಲ್ನಲ್ಲಿ ಮೊದಲ ಬಾರಿಗೆ ಮುಖಾಮುಖಿಯಾಗುತ್ತಿವೆ ಮತ್ತು ಇತ್ತೀಚಿನ ಪಂದ್ಯಾವಳಿಯ ಪ್ರದರ್ಶನಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಘರ್ಷಣೆಯು ಹೆಚ್ಚಿನ ನಾಟಕೀಯತೆಯನ್ನು ನೀಡುತ್ತದೆ. ಬಹುನಿರೀಕ್ಷಿತ ಟಿ20 ವಿಶ್ವಕಪ್ ಫೈನಲ್ಗೆ ಕ್ರಿಕೆಟ್ ಜಗತ್ತು ಸಜ್ಜಾಗುತ್ತಿರುವಾಗ ಅಹಮದಾಬಾದ್ನಲ್ಲಿ ಟೀಮ್ ಇಂಡಿಯಾವನ್ನು ಸೋಲಿಸುವ ನ್ಯೂಜಿಲೆಂಡ್ಗೆ ಬಹಳ ಕಡಿಮೆ ಅವಕಾಶವಿದೆ ಎಂದು ಡೇಲ್ ಸ್ಟೇನ್ ಭವಿಷ್ಯ ನುಡಿದಿದ್ದಾರೆ. ಆದರೆ ಕಿವೀಸ್ ಪ್ರೋಟಿಯಸ್ಗಿಂತ ಹೆಚ್ಚು ವಿಶ್ವಕಪ್ಗಳನ್ನು ಗೆದ್ದಿವೆ ಮತ್ತು ಇನ್ನೂ ಅಂತಿಮ ಅಡಚಣೆಯನ್ನು ದಾಟಲು ವಿಫಲವಾಗಿದೆ. ಫೈನಲ್ನಲ್ಲಿ ಮತ್ತೆ ವಿಫಲವಾದರೆ ಬ್ಲ್ಯಾಕ್ ಕ್ಯಾಪ್ಸ್ಗೆ ಹೆಚ್ಚು ಚರ್ಚೆಯಾದ ಚೋಕರ್ ಟ್ಯಾಗ್ ಸರಿಯಾಗಿ ಅನ್ವಯಿಸುತ್ತದೆ ಎಂದು ದಕ್ಷಿಣ ಆಫ್ರಿಕಾದ ಮಾಜಿ ವೇಗಿ ಹೇಳಿದರು. ನೋಡಿ, ಇಲ್ಲಿ ಪ್ರಾಮಾಣಿಕರಾಗೋಣ. ನ್ಯೂಜಿಲೆಂಡ್ ಪ್ರತಿಯೊಬ್ಬರೂ ದಕ್ಷಿಣ ಆಫ್ರಿಕಾವನ್ನು ಚೋಕರ್ಸ್ ಎಂದು ಕರೆಯಲು ಇಷ್ಟಪಡುತ್ತಾರೆ, ಆದರೆ ನಾನದನ್ನು ಹೇಳಲಿದ್ದೇನೆ. ನ್ಯೂಜಿಲೆಂಡ್ ಸ್ವತಃ ಹೆಚ್ಚಿನ ವಿಶ್ವಕಪ್ಗಳನ್ನು ಗೆದ್ದಿಲ್ಲ ಮತ್ತು ಅವರು ನಮಗಿಂತ ಹೆಚ್ಚು ಫೈನಲ್ಗಳಲ್ಲಿದ್ದಾರೆ. ಹಾಗಾಗಿ ಯಾವುದೇ ಅಪರಾಧವಿಲ್ಲ ನ್ಯೂಜಿಲೆಂಡ್, ಆದರೆ ದಯವಿಟ್ಟು ಇದನ್ನು ಗೆಲ್ಲಲು ಮುಂದುವರಿಯಿರಿ ಎಂದು ಸ್ಟೇನ್ ಎಬಿ ಡಿವಿಲಿಯರ್ಸ್ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದರು. ಇಲ್ಲವಾದರೆ ನಾನು ಆ ಕಾರ್ಡನ್ನು ಔಪಚಾರಿಕವಾಗಿ ನಿಮಗೆ ಹಸ್ತಾಂತರಿಸುತ್ತಿದ್ದೇನೆ. ಅದು ನಿಮ್ಮದು. ನಾನು ನ್ಯೂಜಿಲೆಂಡನ್ನು ಪ್ರೀತಿಸುತ್ತೇನೆ, ಆದರೆ ಅವರು ಭಾರತವನ್ನು ಸೋಲಿಸುವುದಿಲ್ಲ. ಇದಕ್ಕೆ ಭಾರತದಿಂದ ಒಂದು ಸ್ಮಾರಕ ಚೋಕ್ ಅಗತ್ಯವಿದೆ. ನಾನದನ್ನು ಕರೆಯುತ್ತಿದ್ದೇನೆ. ಅದು ಸಾಧ್ಯ. ನಾನು ಅವರು ಗೆಲ್ಲಬೇಕೆಂದು ನಿಜವಾಗಿಯೂ ಬಯಸುತ್ತೇನೆ, ಆದರೆ ಅವರು ಭಾರತವನ್ನು ಗೆಲ್ಲುತ್ತಾರೆ ಎಂದು ನಾನು ಭಾವಿಸುತ್ತೇನೆಯಾ? ಇಲ್ಲ ಎಂದು ಅವರು ಸೇರಿಸಿದರು. ನ್ಯೂಜಿಲೆಂಡ್ ಐಸಿಸಿ ವೈಟ್ ಬಾಲ್ ಪಂದ್ಯಾವಳಿಗಳಲ್ಲಿ 7 ಫೈನಲ್ಗಳನ್ನು ತಲುಪಿದೆ, ಆದರೆ 2000 ಚಾಂಪಿಯನ್ಸ್ ಟ್ರೋಫಿಯನ್ನು ಮಾತ್ರ ಗೆದ್ದಿದೆ. ಕಿವೀಸ್ ತಂಡವು 2021ರ ಟಿ20 ವಿಶ್ವಕಪ್ ಮತ್ತು 2025ರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ತಲುಪಿತು, ಆದರೆ ಕ್ರಮವಾಗಿ ಆಸ್ಟ್ರೇಲಿಯಾ ಮತ್ತು ಟೀಮ್ ಇಂಡಿಯಾ ವಿರುದ್ಧ ಸೋತಿತು. ಅವರು ಆಗಾಗ್ಗೆ ದೊಡ್ಡ ಫೈನಲ್ಗಳಲ್ಲಿ ವಿಫಲರಾಗುತ್ತಾರೆ. ಇದು ಸ್ಟೇನ್ನ ಚೋಕರ್ ಎಚ್ಚರಿಕೆಯನ್ನು ಬಲಪಡಿಸುತ್ತದೆ. ಡೇಲ್ ಸ್ಟೇನ್ ಅವರ ಅಭಿಪ್ರಾಯವನ್ನು ಒಪ್ಪಿಕೊಂಡ ಎಬಿ ಡಿವಿಲಿಯರ್ಸ್ 2015ರಲ್ಲಿ ದಕ್ಷಿಣಾಫ್ರಿಕಾ ವಿರುದ್ಧದ ಸೆಮಿಫೈನಲ್ ಗೆಲುವಿಗಾಗಿ ನ್ಯೂಜಿಲೆಂಡನ್ನು ದ್ವೇಷಿಸುತ್ತೇನೆ ಎಂದು ಹೇಳಿದರು. ಇದರಲ್ಲಿ ಇಬ್ಬರು ಮಾಜಿ ಕ್ರಿಕೆಟಿಗರು ಪ್ರೋಟಿಯಾಸ್ ತಂಡದ ಭಾಗವಾಗಿದ್ದರು. ನ್ಯೂಜಿಲೆಂಡನ್ನು ಒಂದು ತಂಡವಾಗಿ ಗೌರವಿಸಿದರೂ ಕೂಡ ಅವರು 2026ರ ಟಿ20 ವಿಶ್ವಕಪ್ ಫೈನಲ್ನಲ್ಲಿ ಭಾರತವನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಡಿವಿಲಿಯರ್ಸ್ ಹೇಳಿದರು. ಅದಕ್ಕಾಗಿ ನಾನು ನ್ಯೂಜಿಲೆಂಡನ್ನು ದ್ವೇಷಿಸುತ್ತೇನೆ. 2015ರಲ್ಲಿ ಅವರು ಆ ಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಎಂದೂ ಗೆದ್ದಿಲ್ಲ ಮತ್ತು ನಾನು ಹೇಳುವುದೇನೆಂದರೆ, ಇದನ್ನು ಹೇಳಿದಕ್ಕಾಗಿ ಹುಡುಗರು ನನ್ನನ್ನು ದ್ವೇಷಿಸುತ್ತಾರೆ. ಆದರೆ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸಲಿರುವ ಒಂದೇ ಒಂದು ತಂಡವಿತ್ತು, ಅದು ದಕ್ಷಿಣ ಆಫ್ರಿಕಾ, ಸರಿ? ಹಾಗೂ ಈಗ ನಾವು ನ್ಯೂಜಿಲೆಂಡನ್ನು ಮತ್ತೆ ಫೈನಲ್ನಲ್ಲಿ ನೋಡುತ್ತೇವೆ ಹಾಗೂ ಅವರು ಭಾರತದಲ್ಲಿ ಭಾರತದ ವಿರುದ್ಧ ಆಡುತ್ತಾರೆ ಎಂದು ಡಿವಿಲಿಯರ್ಸ್ ಹೇಳಿದರು. ಕ್ರೀಡೆಯ ಕಾರಣಕ್ಕಾಗಿ ನ್ಯೂಜಿಲೆಂಡ್ ಬಗ್ಗೆ ಸಾಕಷ್ಟು ಗೌರವವಿದೆ. ಭಾನುವಾರ ಟೀಮ್ ಇಂಡಿಯಾ ತಮ್ಮ ಟಿ20 ವಿಶ್ವಕಪ್ ವಿಜಯವನ್ನು ಯಶಸ್ವಿಯಾಗಿ ರಕ್ಷಿಸಿಕೊಳ್ಳಲು ಮತ್ತು ದಾಖಲೆ 3ನೇ ಪ್ರಶಸ್ತಿಯನ್ನು ಗೆಲ್ಲುವ ಮೊದಲ ತಂಡವಾಗಲು ಗುರಿಯನ್ನು ಹೊಂದಿದೆ. ಇದಲ್ಲದೆ ಯಾವುದೇ ತಂಡವು ತಮ್ಮದೇ ತಟದಲ್ಲಿ ಟಿ20 ವಿಶ್ವಕಪ್ಪನ್ನು ಗೆದ್ದಿಲ್ಲದಿರುವುದರಿಂದ ಮೆನ್ ಇನ್ ಬ್ಲೂ ತಮ್ಮದೇ ಪ್ರೇಕ್ಷಕರ ಮುಂದೆ ಇತಿಹಾಸ ಬರೆಯುವ ಅವಕಾಶವನ್ನು ಬಳಸಿಕೊಳ್ಳಲು ನೋಡುತ್ತದೆ. ಮರುಕಡೆ ನ್ಯೂಜಿಲೆಂಡ್ ಎಲ್ಲ ಫಾರ್ಮ್ಯಾಟ್ಗಳಲ್ಲೂ ತಮ್ಮ ಮೊದಲ ಐಸಿಸಿ ವಿಶ್ವಕಪ್ ಪ್ರಶಸ್ತಿಯನ್ನು ಗಳಿಸಲು ಗುರಿ ಹೊಂದಿದ್ದು, ಫೈನಲ್ನಲ್ಲಿ ಸೋತ ಇತಿಹಾಸವನ್ನು ಮೀರಲು ಬಯಸುತ್ತದೆ.